ಥ್ರೆಡ್ನ ಸೀರೆಗೆ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ ತಗೋಬೇಕು. 1 2 3 4. ಇದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 4 ಚೈನ್ ತಗೊಳ್ಳಿ. 1 2 3 4. ಸೀರೆಗೆ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ನೋಡಿ ಮತ್ತು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 5 ಅಥವಾ 6 ಚೈನ್ ತಗೊಳ್ಳಿ. ನಾನಿಲ್ಲಿ 5 ಚೈನ್ ತಗೋತಾ ಇದ್ದೀನಿ. ಸೊ ಇದನ್ನು ಕೂಡ ಸೀರೆಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಸ್ಟ್ರೈಟ್ ಮಾಡೋ ಬದಲು ಸ್ವಲ್ಪ ಆರ್ಚ್ ಇರಲಿ. ಮತ್ತು 4 ಚೈನ್, ಸ್ಟ್ರೈಟಾಗಿ ಸಿಂಗಲ್ ಕ್ರೋಶೆ. ಫೋರ್ ಚೈನ್, ಸಿಂಗಲ್ ಕ್ರೋಶೆ. ಇನ್ನೊಂದು 4 ಚೈನ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಈಗ 5 ಚೈನ್ ಸ್ಟ್ರೈಟಾಗಿ ತಗೊಳ್ಳೋ ಬದಲು ಸ್ವಲ್ಪ ಆರ್ಚ್ ತಗೊಂಡು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಮತ್ತೆ 4 ಚೈನ್ ಆ್ಯಂಡ್ ಸಿಂಗಲ್ ಕ್ರೋಶೆ. ಸೊ 3 ಸಲ 4 ಚೈನ್ ತಗೊಂಡು ಸಿಂಗಲ್ ಕ್ರೋಶೆ, ಅದಾದಮೇಲೆ 5 ಚೈನ್ ತಗೊಂಡು ಸಿಂಗಲ್ ಕ್ರೋಶೆ. ಇದನ್ನೇ ಎಂಡ್ವರೆಗೂ ರಿಪೀಟ್ ಮಾಡಬೇಕು. ಫಸ್ಟ್ ಮತ್ತು ಲಾಸ್ಟಲ್ಲಿ ಮಾತ್ರ 2 ಸಲ 4 ಚೈನನ್ನು ಹಾಕಬೇಕು. ಈಗ ಸೆಕೆಂಡ್ ಲೈನ್ಗೆ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಮತ್ತೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ.
4 ಚೈನ್ ತಗೊಳ್ಳಿ. 1 2 3 4. ಸೀರೆಗೆ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ಲ, ಆ ಸಿಂಗಲ್ ಕ್ರೋಶೆಗೆ ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟು 4 ಚೈನ್ ಇದೆಯಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಇರೋದು 5 ಚೈನ್. ಈ ಚೈನಿಗೆ ನಾವು ಟ್ರಿಪಲ್ ಕ್ರೋಶೆಗಳನ್ನು ಮಾಡಬೇಕು. ಒಂದು ಟ್ರಿಪಲ್ ಕ್ರೋಶೆ ಆಯಿತು. ಈಗ ಮತ್ತೆ ಅದೇ ಚೈನ್ ಸ್ಪೇಸಿಗೆ ಇನ್ನೊಂದು ಟ್ರಿಪಲ್ ಕ್ರೋಶೆ. ಹೀಗೆ ಆ 5 ಚೈನ್ ಸ್ಪೇಸಿಗೆ ಎಷ್ಟು ಟ್ರಿಪಲ್ ಕ್ರೋಶೆ ಹಿಡಿಯುತ್ತೋ ಅಷ್ಟು ಟ್ರಿಪಲ್ ಕ್ರೋಶೆ ಮಾಡಿ. ಇಲ್ಲಿ ನಾನು 10 ಟ್ರಿಪಲ್ ಕ್ರೋಶೆಗಳನ್ನು ಮಾಡಿದ್ದೀನಿ. 1 2 3 4 5 6 7 8 9 10. ಲಾಸ್ಟ್ ಟ್ರಿಪಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಇರೋ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಆಮೇಲೆ ಸಿಂಗಲ್ ಕ್ರೋಶೆ ಇರೋ ಜಾಗಕ್ಕೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ. ಈಗ 4 ಚೈನ್ಸ್ ತಗೊಳ್ಳಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇರೋ ಜಾಗಕ್ಕೆ ಸಿಂಗಲ್ ಕ್ರೋಶೆ ಮಾಡಿ. ಈ 4 ಚೈನ್ ಸ್ಪೇಸಲ್ಲೇ ನಾವು ಕುಚ್ಚು ಕಟ್ಟೋದು. ನೆಕ್ಸ್ಟ್ 4 ಚೈನ್ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ ಇರೋದು 5 ಚೈನ್ ಸ್ಪೇಸ್. ಇಲ್ಲಿಗೆ ಮತ್ತೆ ಟ್ರಿಪಲ್ ಕ್ರೋಶೆಗಳನ್ನು ಮಾಡ್ಕೋಬೇಕು. ಸೊ ನಾನು ಫಸ್ಟ್ನೇದರಲ್ಲಿ 10 ಟ್ರಿಪಲ್ ಕ್ರೋಶೆಗಳು ಇಡಿಸಿರೋದ್ರಿಂದ ಎಲ್ಲದರಲ್ಲೂ 10 ಟ್ರಿಪಲ್ ಕ್ರೋಶೆಗಳನ್ನು ಮಾಡ್ತೀನಿ. ಲಾಸ್ಟ್ ಟ್ರಿಪಲ್ ಕ್ರೋಶೆ ಆದಮೇಲೆ 4 ಚೈನ್ ಸ್ಪೇಸ್ಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಇರೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈಗ 4 ಚೈನ್, ಸಿಂಗಲ್ ಕ್ರೋಶೆ ಇರೋಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 4 ಚೈನ್ ಸ್ಪೇಸಿಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ 5 ಚೈನ್ ಸ್ಪೇಸ್ ಇದೆ, ಇದಕ್ಕೆ ಟ್ರಿಪಲ್ ಕ್ರೋಶೆಗಳನ್ನು ಮಾಡ್ಕೋಬೇಕು. ಆ್ಯಂಡ್ ಇದೇ ಥರ ಎಂಡ್ವರೆಗೂ ರಿಪೀಟ್ ಮಾಡ್ತಾ ಇರಬೇಕು.